ಇವತ್ತೊಂದು ಹೆಲ್ತಿಯಾಗಿರೋ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಮಾಡಿಬಿಟ್ರೆ ನನ್ನ ಮಕ್ಕಳು ಚೆನ್ನಾಗಿ ತಿಂತಾರೆ, ರುಚಿಯಾಗೂ ಇರುತ್ತೆ, ಖಾರ ಕಡಿಮೆ ಇರುತ್ತೆ. ಅದಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಅಕ್ಕಿ ಹಸಿಟ್ಟು, ನೆಕ್ಸ್ಟ್ ಆನಿಯನ್ನು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದು ಸೌತೆಕಾಯಿ ಯಾಕೆ ಹಾಕ್ತೀನಿ ಅಂದರೆ ಸಾಫ್ಟ್ ಬರುತ್ತೆ ರೊಟ್ಟಿ. ಆಮೇಲೆ ಕ್ಯಾರೆಟ್ ತುರಿ, ಜೀರಿಗೆ, ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ಯಾಕೆ ಕಾಯಿಸ್ಕೊಂಡಿರೋದು ಅಂದರೆ ಇದಕ್ಕೆ ಹಾಕ್ಬಿಟ್ಟು ಕಲಿಸ್ಕೊಟ್ರೆ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ಹಾರ್ಡ್ ಆಗಲ್ಲ. ಅದಕ್ಕೋಸ್ಕರ ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಆನಿಯನು ಮತ್ತು ಮೆಣಸಿನ್ಕಾಯಿ ಎರಡು ಕಟ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಕರಿಬೇವು ಕಟ್ ಮಾಡಿರೋದು ಅದು ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಳ್ತಾರೆ. ಬಿಸಿ ಇರುತ್ತೆ, ಕೈ ಹಾಕೋಕ್ಕಾಗಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ತುರಿದಿರೋದು ಆಮೇಲೆ ಕ್ಯಾರೆಟ್ ತುರಿ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೋಬೇಕು ನೀಟಾಗಿ. ನೋಡಿ, ಬೇಯಿಸ್ದಾಗ ಈ ಥರ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿದ್ರೆ.